ಓಕೆ ಸರ್, ಈಗ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋಗಳನ್ನ ನೋಡ್ತಾ ಇರ್ತೀವಿ. ಸೊ ಒಂದಷ್ಟು ಜನ ಇನ್ಫ್ಲೂಯೆನ್ಸರ್ಸ್ ಕೂಡ ಹೇಳ್ತಾ ಇರ್ತಾರೆ, ಅಂದರೆ ಡಯಟ್ ಅಂದರೆ ಈ ಥರ ಇರಬೇಕು, ನಾವು ಪ್ರೋಟೀನನ್ನು ತೊಗೊಳ್ಬೇಕು ಅಂದರೆ ಈ ಥರ ತೊಗೊಳ್ಬೇಕು ಅಂತ. ಅದೆಲ್ಲ ಸತ್ಯನಾ ಮೇಡಮ್? ಎಲ್ಲ ಬಾಡಿಗೂ ಎಲ್ಲ ಪ್ರೋಟೀನ್ಗಳು ಹೊಂದಿಕೆ ಆಗಲ್ಲ ಮೇಡಮ್. ನೀವು ಡೈರಿ ಪ್ರಾಡಕ್ಟ್ ಇಂಟಾಲರೆನ್ಸ್ ಅಂತ ಒಂದು ಇತ್ತೀಚೆಗೆ ಅದು ಓದಿರ್ಬೋದು. ಮುಂಚೆ ಎಲ್ಲ ಏನು ಮಾಡ್ತಾಯಿದ್ರು, ಹಾಲ್ ಮಸ್ಟ್ ಶುಡ್ ಡೈರಿ ಪ್ರಾಡಕ್ಟ್ಸ್ ಅದು ಕೊಡಲೇಬೇಕಾಗಿತ್ತು ಮಕ್ಕಳಿಗೆ. ಎಷ್ಟೊಂದು ಜನಕ್ಕೆ ಮೇಡಮ್ ಹೇಳ್ತಾರೆ ನಿಮಗೆ ಡೈರಿ ಪ್ರಾಡಕ್ಟ್ ಇಂಟಾಲರೆನ್ಸ್ ಇದೆ. ಅದೇನಂದರೆ ಒಂದು ಸಣ್ಣ ಏಜ್ವರೆಗೂ ನಮಗೆ ಅದನ್ನು ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇರುತ್ತೆ ಮೇಡಮ್. ಅದಾದಮೇಲೆ ಅದು ಸ್ಟಾಪ್ ಮಾಡಿಬಿಡುತ್ತೆ. ರೆಸೆಪ್ಟರ್ಸ್ ಯಾವುದು ತಗೊಳಲ್ಲ, ಅದನ್ನು ನಾನು ಬೇಡ ಅನ್ನೋದು. ಆದರೂ ನಾವು ಬಲವಂತವಾಗಿ ಕೊಟ್ಟು ಅದನ್ನೆಲ್ಲ ಹಾಳು ಮಾಡ್ತಾ ಇರ್ತೀವಿ. ಮುಂಚೆ ನೀವು ಇದಕ್ಕಿಂತ ಮುಂಚೆ ನೋಡಿದರೆ ಒಂದು ಸಣ್ಣ ಎಕ್ಸಾಂಪಲ್ ಮೇಡಮ್, ಸಾಲಿಡರಿ ಟಿ ವಿ ಅಥವಾ ಒನಿಡಾ ಟಿ ವಿ ಬರ್ತಾ ಇತ್ತು. ಅದ್ರೇನೋ ಸಣ್ಣದು ಚಿಕ್ಕ ಥರ ಬಂದಾಗ ಸುಮ್ಮನೆ ಹಿಂಗೆ ಹೊಡೆದ್ರೆ ಸಾಕು, ಅದೇ ಮತ್ತೆ ರೀರನ್ ಆಗೋದು. ಸೊ ಹಂಗಾಗಿ ಅದು ಏನಕ್ಕಂತ ನಾವು ಕಂಡಿಡ್ದೇ ಇರಲ್ಲ. ಅದು ಬಂದಾಗೆಲ್ಲ ಹೊಡೆದು ಆ ಜಾಗ ಒಂದು ಮಾರ್ಕೆ ಆಗ್ಬಿಟ್ಟಿರೋದು. ಆಯ್ತಾ, ಅದು ಏನಾಗಿದೆ ಅಂತ ಒಳಗಡೆ ಅಂತ ಟೆಕ್ನಿಷಿಯನ್ ಹತ್ರ ಹೋದಾಗ ಇದೇನು ಬಿಸಾಕ್ಬೇಕಪ್ಪ, ಆ ಲೆವೆಲ್ಗೆ ನಮ್ಮ ಬಾಡಿ ನಾವು ಮಾಡ್ಕೊಂಡ್ಬಿಡ್ತಾ ಇದೀವಿ. ಸೊ ಹಾಗಿದ್ರೆ ನಮ್ಮ ದೇಹಕ್ಕೆ ಹೊಂದಿಕೆ ಆಗುವಂತಹ ಪ್ರೋಟೀನ್ಗಳನ್ನ ನಾವು ಹಿಂಗೆ ಕಂಡುಹಿಡಿಯೋದು ಹೇಗೆ? ಮೇಡಮ್, ಅದಕ್ಕೆ ಡಯಟಿಷಿಯನ್ದು ಮತ್ತು ಫಿಸಿಷಿಯನ್ದು ಒಂದೊಂದು ಒಪಿನಿಯನ್ ತಗೋಬೇಕು. ಎಲ್ಲರಿಗೂ ಎಲ್ಲ ಪ್ರಾಡಕ್ಟ್ಗಳನ್ನು ಸೂಟ್ ಆಗಲ್ಲ ಮೇಡಮ್. ಅದು ಯಾರೋ ಒಬ್ರಿಗೆ ಹೊಂದಿಕೆ ಆಗಿರುತ್ತೆ, ಇನ್ನೊಬ್ರಿಗೆ ಗೊತ್ತಾಗಿರಲ್ಲ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಒಂದು ಯಾವುದೋ ಒಂದು ಟ್ಯಾಬ್ಲೆಟ್ ತೊಗೊಂಡು ಬರ್ತಾರೆ, ಇದು ಇದು ಬೇಕಂತಾರೆ. ಯೂಶಲಿ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ನಾವು ಕೊಡಬಾರ್ದು. ಏನಕ್ಕೆ ಅಂತ ಕೇಳಿದ್ರೆ ಅಕಸ್ಮಾತ್ ಹೇಳ್ತಾರೆ, ಸರ್ ಇದು ಒಂದು ದಿವಸಕ್ಕೆ ನಾವು ಎಷ್ಟು ತೊಗೋಬೇಕು ಅಂತ. ಏನಕ್ಕೆ ನೀವು ಮುಂಚೆ ತಗೋತಾ ಇರ್ಲಿಲ್ವಲ್ಲ ಅಂದರೆ, ಇಲ್ಲ ಇದು ನಮ್ಮ ಫ್ರೆಂಡ್ ತಗೊಂಡ್ರಂತೆ BP ಬೇಗನೆ ಕಮ್ಮಿ ಆಯ್ತಂತೆ ಅಂತ ಬರ್ತಾರೆ. ಫಾಲೋ ಮಾಡ್ತಾ ಇರ್ತಾರೆ. ಅದೇನಂದ್ರೆ ಇದು ಮಾತ್ರ ತಗೊಂಡ್ರೆ ಸಾಕು BP ಕಮ್ಮಿ ಆಗುತ್ತೆ ಅನ್ನೋದು ಒಂದು ಬ್ಲೈಂಡ್ ನಂಬಿಕೆ. ಅದು ಒಂದಾಗ್ಬಿಟ್ಟು ಅದು ಬೇರೆ ಇಟ್ ಲೀಡ್ಸ್ ಟು ಸೋ ಮೆನಿ ಪ್ರಾಬ್ಲಮ್ಸ್. ಸೊ ಈ ಡಯಟಲ್ಲಿ ಏನಾಗಿದೆ ಅಂತಂದರೆ, ಪ್ರಾಪರ್ ಆಗಿ ಅವರು ಇನ್ಫಾರ್ಮೇಷನ್ನ ತಿಳ್ಕೊಂಡು ಡಯಟ್ ಮಾಡೋದು ಬಿಟ್ಟು ಇನ್ನೊಬ್ಬರು ಹೇಳ್ತಾ ಇದ್ದಾರೆ ಅವ್ರ ಬಾಡಿಗೆ ಅಡ್ಜಸ್ಟ್ ಆಗ್ತಾ ಇದೆ ಅಂತ ಹೇಳ್ಕೊಂಡು ತಮಗೆ ತಾವು ರೂಢಿ ಮಾಡ್ಕೊತಾರೆ. ನಾನು ಇದೇ ಡಯಟ್ ಮಾಡ್ತೀನಿ, ಹೀಗೆ ಮಾಡ್ತೀನಿ. ಕೆಲವರಿಗೆ ಅಡ್ಜಸ್ಟ್ ಆಗಿರುತ್ತೆ, ಬಟ್ ಇವರಿಗೆ ಅದು ಬ್ಯಾಕ್ ಫೈರ್ ಆಗೋ ಚಾನ್ಸಸ್ ಇರುತ್ತೆ. ಈಗ ಕೆಲವೊಬ್ರು ಅನ್ಕೊಂಡಿದ್ದಾರೆ ಹೊಟ್ಟೆ ಫ್ಲಾಟ್ ಆಗಿದ್ರೆ ಮಾತ್ರ ನಾನು ಫಿಟ್ ಆಗಿದ್ದೀನಿ ಅಂತ. ಸೊ ಇದು ಸತ್ಯನಾ ಹಾಗಾದ್ರೆ? ನೋ ವೇಸ್. ಸೊ ಇಟ್ಸ್ ಜಸ್ಟ್ ನಾವು ಬಾಡಿ ಮಸಲ್ ಮಾಸ್ ಅಷ್ಟೇ ಅಂದ್ಕೊಳ್ಬಹುದು. ಹೊಟ್ಟೆ ಫ್ಲ್ಯಾಟ್ ಆಗಿರೋರು ನಾನು ತುಂಬಾ ಹೆಲ್ದಿ ಆಗಿದ್ದೀನಿ ಅಂದ್ಕೊಂಡಾಗಲೂ ಅವರ ಬ್ಲಡ್ ರಿಪೋರ್ಟ್ಸಲ್ಲಿ ಕೊಲೆಸ್ಟ್ರಾಲ್ ಇದ್ದಿದ್ದು ಉಂಟು. ಅವ್ರ ಬ್ಲಡ್ ರಿಪೋರ್ಟ್ಸಲ್ಲಿ ಕೆಲವೊಂದು ಇಂಬ್ಯಾಲೆನ್ಸ್ಡ್ ಕರೆಕ್ಷನ್ಸು ಇರೋದು ಉಂಟು. ಸೊ ಜಸ್ಟ್ ನೀವು ನೋಡಿದ ತಕ್ಷಣ ಇಫ್ ಯು ಆರ್ ಲುಕಿಂಗ್ ಫೈನ್, ಎವ್ರಿಥಿಂಗ್ ಇಸ್ ಫೈನ್ ಅಂದ ತಕ್ಷಣ ನಿಮ್ಮ ಬಾಡಿ ಒಳಗಡೆ ಎಲ್ಲವೂ ಸರಿ ಇದೆ ಅಂದ್ಕೊಳ್ಳೋದು ತಪ್ಪಾಗುತ್ತೆ. ಸೊ ದಟ್ ಇಸ್ ವೈ ಹೆಲ್ತ್ ಚೆಕ್ ಇಸ್ ನೀಡೆಡ್ ಎವ್ರಿ ಇಯರ್. ಓಕೆ, ಈಗ ಸಾಕಷ್ಟು ಜನ ಫಿಟ್ ಆಗಿರಬೇಕು ಅಂತ ಶಾರ್ಟ್ಕಟ್ ಸಂಸ್ಕೃತಿ ಹಿಂದೆ ಬೀಳ್ತಾ ಇದ್ದಾರೆ, ಏನು ಹೇಳ್ತೀವಿ ಅವ್ರಿಗೆ? ಸೊ ನಮ್ಮ ಬಾಡಿ ಎವ್ರಿ ಸೆಕೆಂಡ್ ದೇರ್ ಆರ್ ನ್ಯೂ ಸೆಲ್ಸ್ ಜನರೇಟಿಂಗ್. ಸೊ ನಾವು ಏನು ಫುಡ್ ಪ್ರತಿ ಕ್ಷಣ ತಗೊಳ್ತಾ ಇರ್ತೀವೋ ಅದು ನಮ್ಮ ಬಾಡಿ ರಿಸೆಪ್ಟ್ ಮಾಡ್ತಾನೇ ಇರುತ್ತೆ. ಸೊ ನೀವು ಜಸ್ಟ್ ಶಾರ್ಟ್ ಟರ್ಮಲ್ಲಿನೇ ನಾನು ತುಂಬ ಹೆಲ್ದಿ ಆಗ್ತೀನಿ, ಹೀಗೆ ನನ್ನ ಬಾಡಿನ ತೊಗೊಂಡು ಹೋಗ್ತೀನಿ ಅನ್ನೋದು ತುಂಬಾ ತಪ್ಪಾಗುತ್ತೆ. ಏನಂತಂದರೆ ತಾಳ್ಮೆ ಇರಬೇಕು, ಆ್ಯಂಡ್ ಯು ನೀಡ್ ಟು ಗಿವ್ ಟೈಮ್ ಫಾರ್ ಯುವರ್ ಬಾಡಿ ಟು ಅಡ್ಜಸ್ಟ್ ದ ಡಯಟ್ ವಾಟ್ ಯು ಆರ್ ಫಾಲೋಯಿಂಗ್ ನಾವು. ಈಗ ಫಿಟ್ ಆಗಿರಬೇಕು ಅಂದರೆ ಎಕ್ಸಸೈಸ್ ಕಂಪಲ್ಸರಿನಾ? ಸೊ ನಮ್ಮ ಬಾಡಿಯಲ್ಲಿ ಇವಾಗ ಎಕ್ಸಸೈಸ್ ಮಾಡಲೇಬೇಕಾಗುತ್ತೆ. ಆ್ಯಂಡ್ ಜಸ್ಟ್ ಥ್ರೂ ಯುವರ್ ಡಯಟ್ ನೀವು ಮಾಡ್ತೀನಿ ಅಂತಂದರೆ ಮಸಲ್ ಬಿಲ್ಡಿಂಗ್ ಇಸ್ ನಾಟ್ ಎಟ್ ಆಲ್ ಪಾಸಿಬಲ್. ಆ್ಯಂಡ್ ನಾವು ತಿನ್ನೋ ಆಹಾರ ಪ್ರಾಪರಾಗಿ ಯುಟಿಲೈಸ್ ಆಗ್ತಾ ಇದೆಯಾ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಈಗ ಯಾವ ರೀತಿಯ ವ್ಯಾಯಾಮಗಳು ಇರಬೇಕು? ಯಾಕೆಂದರೆ ಸಾಕಷ್ಟು ಜನ ಹೇಳ್ತಾರೆ ಒಂದು 45 ಮಿನಿಟ್ಸ್ ವಾಕ್ ಮಾಡಿದ್ರೆ ಸಾಕು, ಅದೇ ಒಂದು ವರ್ಕೌಟ್ ಥರ ಆಗುತ್ತೆ ಅಂತ. ಇಲ್ಲ ಕೆಲವೊಬ್ರು 1 ಅವರ್ ಮಸ್ಟ್ ಆ್ಯಂಡ್ ಶುಡ್ ವರ್ಕೌಟ್ ಬೇಕೇ ಬೇಕು ಅಂತ ಹೇಳ್ತಾರೆ. ಲೆಗ್ಗಿಗೆ ವರ್ಕೌಟ್ ಬೇರೆ ಸಪ್ರೇಟ್ ಇರುತ್ತೆ, ಸ್ಟಮಕ್ಕಿಗೆ ಬೇರೆ ಸಪ್ರೇಟ್ ಇರುತ್ತೆ. ಸೊ ಕೆಲವೊಬ್ರಿಗೆ ಇದೆಲ್ಲ ಮಾಡೋಕ್ಕೆ ತುಂಬ ಕಷ್ಟ ಇರುತ್ತೆ, ಬಟ್ ಹೆಲ್ದಿ ಆಗಿರಬೇಕು ಅನ್ನೋ ಆಸೆ ಅಂತೂ ಇರುತ್ತೆ. ಸೊ ಇನ್ ದಟ್ ಕೇಸ್ ತುಂಬ ಜನ ಪೇಷಂಟ್ಸ್ ಬರ್ತಾರೆ, ಮ್ಯಾಮ್ ನಾನು ದಪ್ಪ ಇದ್ದೀನಿ, ನನಗೆ ವರ್ಕೌಟ್ ಮಾಡೋಕ್ಕಾಗಲ್ಲ, ಸಣ್ಣ ಆಗಬೇಕು. ಸೊ ಇನ್ ದಟ್ ಕೇಸ್ ನಮ್ಮ ಕಡೆಯಿಂದ ಪ್ರಯತ್ನ ಕ್ಯಾಲರಿ ಡಿಫಿಸಿಟ್ ಡಯಟ್ ಅಂತ ಇರುತ್ತೆ. ಬಟ್ ಅಡಿಷನ್ ಟು ದಟ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಸ್ಟ್ ಆ್ಯಂಡ್ ಶುಡ್ ಎವ್ರಿ ಡೇ 1 hour ಎಕ್ಸಸೈಸ್ ಇಟ್ಸ್ ಕಂಪಲ್ಸರಿ. ನಮ್ಮ ಬಾಡಿಗೆ ವ್ಯಾಯಾಮ ಯಾವಾಗ ಬೀಳುತ್ತೋ ಆವಾಗ ವಿ ವಿಲ್ ಬಿ ಆ್ಯಕ್ಟಿವ್ ಥ್ರೂ ಔಟ್ ದ ಡೇ. ಸರ್, ಏನಾದರೂ ಸ್ಟಿರಾಯ್ಡ್ದು ಮಾಫಿಯಾ ನಡೀತಾ ಇದೆಯಾ? ಖಂಡಿತ ಇದೆ ಮೇಡಮ್. ಅದು ಯಾರು ಮಾಫಿಯಾ ಅನ್ನೋದಕ್ಕಿಂತ ಜನ ಅವರೇ ರಾಂಗ್ಲಿ ಎಜುಕೇಟೆಡ್ ಲೈಕ್ ಏನಿದೆ. ಒಬ್ಬರಿಂದ ಒಬ್ಬರು ಮೇಡಮ್. ಅದ್ರ ಬಗ್ಗೆ ಅದು ಎಷ್ಟು ಏನು ಮಾಡಿದ್ರು
ಒಂದಿಲ್ಲ ಒಂದು ಕಡೆ ಅಂದರೆ ಈ ಥರದ ಅವೇರ್ನೆಸ್ ಪ್ರೋಗ್ರಾಮ್ ಏನು ಇವತ್ತೊಂದು ದಿವಸ ಮಾಡ್ತಾ ಇದ್ದೀರಾ ಅದು ಎಲ್ಲರಿಗೂ ಇದು TRP ಎಷ್ಟು ಹೋಗುತ್ತೋ ಅನ್ನೋ ನನಗಂತೂ ಗೊತ್ತಿಲ್ಲ ಮೇಡಮ್. ಬೇರೆ ಯಾವ್ದಾದ್ರು ಸೆಲೆಬ್ರಿಟಿದು ಹಾಕಿದರೆ ಚೆನ್ನಾಗಿ ಹೋಗುತ್ತೆ. ಇದನ್ನು ಯಾವ ಅಪ್ಪ ಅಮ್ಮದಿರೋ ಮಕ್ಕಳಿಗೆ ನೋಡು ಅಂತ ಹೇಳ್ತಾರೋ ಇಲ್ಲೋ ಗೊತ್ತಿಲ್ಲ. ಈ ಮುಖಾಂತರ ನಾನು ಹೇಳ್ಕೊಳ್ಳೋದೇನೆಂದರೆ ಮಕ್ಕಳಿಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅನ್ನೋದು ಮಕ್ಕಳನ್ನ ಜಿಮ್ಮಿಗೆ ಸೇರಿಸೋದು ಒಂದೇ ತಂದೆ ತಾಯಿಗಳ ಕರ್ತವ್ಯ ಅಲ್ಲ. ಫಿಟ್ನೆಸ್ ಬಗ್ಗೆ ಮಾತಾಡೋಲ್ಲ, ಅವ್ರು ಏನು ಮಾಡ್ತಾರೆ ಅನ್ನೋದನ್ನು ಗೊತ್ತಾಗಬೇಕು ಮೇಡಮ್. ಟ್ರ್ಯಾಕಲ್ಲಿ ಇಟ್ಟಿರ್ಬೇಕು. ಹೌದು ಮೇಡಮ್, ಟ್ರ್ಯಾಕಲ್ಲಿ ಇಟ್ಟಿರ್ಬೇಕು. ಏನು ತಗೋತಾರೆ, ಏನು ಮಾಡುತ್ತೆ ಇದು ಸ್ಟೀರಾಯ್ಡ್ ಎಲ್ಲ ಮಿರಾಕಲ್ ಮೇಡಮ್. ರಾತ್ರಿ ಹತ್ತಿದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ನಿಮಗೆ ಗ್ಲೋ ಯಾವ ಥರ ಬರುತ್ತೆ ಅಂದರೆ ನೀವೇ ಯು ಕಾಂಟ್ ಬಿಲೀವ್. ನಿಮಗೆ ಬೆಳಗ್ಗೆ ಎದ್ದು ಗಾಬರಿ ಬರುತ್ತೆ, ಓ ನನ್ನ ಮುಖ ಇಷ್ಟು ಚೆನ್ನಾಗಿದೆ ಅಂತ. ಮತ್ತೆ ಅದು ಡಿಸ್ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಸೊ ಅದು ಕಂಟಿನ್ಯೂಟಿಯಾಗಿ ಅವ್ರು ತಗೊಳ್ತಾನೆ ಇರಬೇಕು. ಏನಾದರೂ ಅವ್ರು ಬ್ರೇಕ್ ಮಾಡಿದ್ರೆ ಅವ್ರಿಗೆ ಎಲ್ಲ ಬೇರೆದೆಲ್ಲ ಪ್ರಾಬ್ಲಮ್ ಶುರು ಎಲ್ಲಾನು ಶುರು ಆಗುತ್ತೆ. ಅದು ಗೊತ್ತಾಗಲ್ಲ. ಆವಾಗ ಡಾಕ್ಟರ್ ಹೇಳ್ತಾರೆ ಇದನ್ನು ಯಾವಾಗಲೂ ಹೇಳ್ತಾರೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನಲ್ಲಿ ಏನು ತೊಗೋಬಾರ್ದು ಅನ್ನೋದಕ್ಕೆ ತುಂಬ ಡ್ಯಾಮೇಜ್ ಮಾಡ್ಕೊಂಡು ಬಂದಾಗ ಡಾಕ್ಟರ್ ಹೇಳ್ತಾರೆ ಇದು ನಾನು ಹೇಳಿದ್ನ ತೊಗೋಬೇಕು ಅಂತ. ಅದಕ್ಕೆ ಒಂದು 15 ಡೇಸ್ ಅಂತ ಬರೆದಾದ್ಮೇಲೆ ಮತ್ತೆ ಫಾಲೋ ಅಪ್ ಬಂದಿರ್ತಾರೆ. ಮೇಡಮ್ ಅಷ್ಟೇ 15 ಡೇಸ್ ಆದಮೇಲೆ ಇದು ಪ್ರೋಟೀನ್ ಯೂಸ್ ಮಾಡಾದ್ಮೇಲೆ ಮತ್ತೆ ಬಂದಾಗ ಅಪ್ಡೇಟ್ ಮಾಡಿ ಇದರಿಂದ ಏನಾಗ್ತಾ ಇದೆ ಅಂತ. ಇವರೊಬ್ಬರು ತಗೊಂಡಾಗ ಅವ್ರು ಬರೋದೇ ಇಲ್ಲ, ಅವರು ಬೇರೆ ಕಡೆ ಅದನ್ನು ಇನ್ನೊಂದಷ್ಟು ಜನಕ್ಕೆ ಕೊಟ್ಬಿಡ್ತಾರೆ. ಅಂದ್ರೆ ಈ ಕೆಲವೊಬ್ರು ವರ್ಕೌಟ್ ಹೇಳ್ಕೊಡೋರಾಗಿರ್ಬೋದು ಅಥವಾ ಜಿಮ್ ಟ್ರೈನರ್ಗಳಾಗಿರ್ಬೋದು ಒಂದೇ ಒಂದು ಕಂಪ್ನಿಯ ಸ್ಟಿರಾಯ್ಡ್ಸ್ ಪ್ರೋಟೀನ್ಸ್ಗಳನ್ನ ತಗೊಂಡು ಅದನ್ನೇ ಎಲ್ರಿಗೂ ಕೊಡ್ತಾ ಇರ್ತಾರೆ. ಸೊ ಇದು ಅವ್ರು ಮಾಡ್ತಾ ಇರೋ ಮಿಸ್ಟೇಕ್ಸ್. ಖಂಡಿತ ಮೇಡಮ್, ಅದು ಪ್ರೀ ಚೆಕಪ್ ಗೊತ್ತಿರಲ್ಲ ಅವ್ರ ಬಾಡಿಗೆ. ಮೊದಲೇ ಚೆಕಪ್ ಮಾಡಬೇಕು. ಸೊ ಅವ್ರ ಬಾಡಿಗೆ ಯಾವ್ದು ಸೂಟ್ ಆಗುತ್ತೆ ಅದನ್ನ ಅವ್ರು ರೆಫರ್ ಮಾಡಬೇಕು. ಸೊ ಅವಾಗ ಅದು ಓಕೆ. ಮೇಡಮ್ ಕರೆಕ್ಟ್. ಸೊ ಏನಾಗ್ತಿದೆ ಅಂತ ಅಂದರೆ ಜಿಮ್ಗೆ ಹೋಗ್ತಾರೆ, ಜಸ್ಟ್ ವಿತಿನ್ 3 months ಐ ವಿಲ್ ಬಿ ವೆರಿ ಹೆಲ್ದಿ, ತುಂಬಾ ಮಸಲ್ ಮಾಸ್ ಬಂದಿರುತ್ತೆ ಅಂದ್ಕೊಳ್ತಾರೆ. ದಟ್ ಇಸ್ ಫೈನ್. ಬಟ್ ಆನ್ ದ ವೇ ನಾವು ಏನು ತಿಂತಾ ಇದ್ದೀವಿ, ಎಷ್ಟು ಪ್ರೋಟೀನ್ ಪೌಡರ್ಸ್ ತಗೊಳ್ತಾ ಇದ್ದೀವಿ, ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಜಿಮ್ ಟ್ರೈನರ್ ಹೇಳಿರ್ತಾರೆ ಇಷ್ಟೇ ತಗೋಬೇಕಪ್ಪ ನೀನು ಅಂತ. ಬಟ್ ಸಮ್ಟೈಮ್ಸ್ ಏನಾಗುತ್ತೆ, ಈ ಟ್ರೈನರ್ಗಳು ಏನು ಪ್ರಾಪರ್ ಇಷ್ಟು ತಗೊಳ್ಳಿ ಅಂತ ಹೇಳಿದ ಮೇಲೂ ಕೂಡ ಕೆಲವು ಜನ ಎಕ್ಸ್ಟ್ರಾ ತಗೊಂಡಿದ್ದು ಇದೆ. ಎಕ್ಸ್ಟ್ರಾ ಪ್ರೋಟೀನ್ ಅಡಿಷನ್ ಕೂಡ ಇದೆ. ಸೊ ಎಕ್ಸ್ಟ್ರಾ ಪ್ರೋಟೀನ್ ಅಡಿಷನ್ ವಿತಿನ್ ಸಮ್ ಮಂತ್ಸ್ ಏನಾಗುತ್ತೆ, ಕಿಡ್ನಿ ಮೇಲೆ ತುಂಬಾ ಎಫೆಕ್ಟ್ ಬೀಳುತ್ತೆ. ಸೊ ದೆನ್ ದೇ ವಿಲ್ ರಿಯಲೈಸ್ ಐ ವುಡ್ ಹ್ಯಾವ್ ಲಿಸನ್ ದಿಸ್ ಬಿಫೋರ್. ಅವ್ರ ಗೈಡ್ಲೈನ್ಸ್ ಇರುತ್ತೆ. ಸೊ ಅದನ್ನ ಗೈಡ್ಲೈನ್ಸ್ನ ಇವರು ಬ್ರೇಕ್ ಮಾಡ್ತಾರೆ ಜನರು ಅಂತ. ಕರೆಕ್ಟ್. ಅಂದ್ರೆ ಇಷ್ಟೇ ಫುಡ್ನ ತಿನ್ಬೇಕಂತ. ಸೊ ಫುಡ್ ನೋಡಿದಾಗ ಟೆಂಪ್ಟ್ ಆಗ್ಬಿಡ್ತಾರೆ, ತಿನ್ಲೇಬೇಕು ಅಂತ ಫಿಕ್ಸ್ ಆಗ್ತಾರೆ, ತಿಂತಾರೆ. ಅದು ಇನ್ನೊಂದು ಎಫೆಕ್ಟ್ ಆಗುತ್ತೆ. ಈ ರೀತಿ ಹೋಗ್ತಾ ಇದೆ. ಕರೆಕ್ಟ್. ಸೊ ಏನು ಒಂದು ವಾರ ಪೂರ್ತಿ ಡಯಟ್ ಫಾಲೋ ಮಾಡಿರ್ತಾರೆ, ಎಲ್ಲ ಡ್ರಿಂಕ್ಸು ಪ್ರೋಟೀನ್ ಶೇಕ್ಸ್ ಎಲ್ಲ ತೊಗೊಂಡಿರ್ತಾರೆ. ಬಟ್ ಆಫ್ಟರ್ ದ್ಯಾಟ್ ಕ್ರೇವಿಂಗ್ಸ್ ಸ್ಟಾರ್ಟ್ ಆಗುತ್ತೆ. ಮೊದಲ ಥರ ಹೇಗೆ ಜಂಕ್ಸ್ ತಿಂತಾ ಇದ್ರು ಅದೇ ಥರ ತಿನ್ನಬೇಕು ಅನ್ನೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಒನ್ ಟೈಮ್ ಚೀಟ್ ಡಯಟ್ ಮಾಡೋಣ, ವಿ ವಿಲ್ ಡೂ ದ್ಯಾಟ್ ಅಂದ್ಕೊಂಡು ಒನ್ ಡೇ ಫುಲ್ ನಾರ್ಮಲ್ ಡಯಟಿಗೆ ಬರ್ತಾರೆ. ಸೊ ದೇರ್ ವಾಟ್ ಈಸ್ ದ ಪಾಯಿಂಟ್? ಸೊ ದೇರ್ ಆಲ್ಸೋ ರೆಸ್ಟ್ರಿಕ್ಷನ್ ಮ್ಯಾಟರ್ಸ್. ತಿಂತಾ ಇದ್ದೀರಾ, ರೆಸ್ಟ್ರಿಕ್ಟ್ ಯುವರ್ ಸೆಲ್ಫ್. ಎಷ್ಟು ಬೇಕು ಅಷ್ಟು ತಿನ್ನಬೇಕು. ಅಂದರೆ ಜಿಮ್ಗೆ ಸೇರಬೇಕು, ವರ್ಕೌಟ್ ಮಾಡಬೇಕು ಅಂತ ಅಂದರೆ ಅವರು ಮೆಂಟಲಿ ಫಿಕ್ಸ್ ಆಗಿರಬೇಕು. ಇಷ್ಟು ವರ್ಷ ನಾನು ಇಷ್ಟು ಫಿಟ್ನೆಸ್ನ ನಾನು ಮೇಂಟೈನ್ ಮಾಡಬೇಕು, ನನ್ನ ಫುಡ್ ಇದೇ ಥರ ಇರಬೇಕಂತ ಅವ್ರ ಜೀವನ ಶೈಲಿನ ಒಂದು 10 ವರ್ಷ 20 ವರ್ಷ ಫಿಕ್ಸ್ ಮಾಡ್ಕೊಂಡಿರ್ಬೇಕು ಮೊದಲೇ ಅವ್ರ ಮೆಂಟಲಿ. ಸೊ 10 ವರ್ಷ 20 ವರ್ಷ ಅನ್ನೋದಕ್ಕಿಂತ ಜಸ್ಟ್ ನಮ್ಮ ಬಾಡಿ ಅದಕ್ಕೆ ಅಡ್ಯಾಪ್ಟ್ ಆಗೋ ತನಕ ನಮ್ಮ ಮೆಂಟಲ್ ಸ್ಟೆಬಿಲಿಟಿ ಬೇಕಾಗುತ್ತೆ. ಸೊ ಇಫ್ ಇಟ್ ಅಡ್ಯಾಪ್ಟ್ಸ್ ದೆನ್ ಇಟ್ ವಿಲ್ ಬಿ ಈಸಿಯರ್ ಫಾರ್ ದೆಮ್ ಟು ಫಾಲೋ ಥ್ರೂ ಔಟ್ ದ ಇಯರ್. ಮೇನ್ ಥಿಂಗ್. ಈಗ ಡಯಟ್ ಅನ್ನೋ ವಿಷಯ ಬಂದಾಗ ಸಾಕಷ್ಟು ಜನರು ಹೇಳ್ತಾರೆ ಒಂದೇ ಒಂದು ಫುಡ್ನ ತಿಂತಾ ಇರ್ತಾರೆ. ಅಂದ್ರೆ 1 ವೀಕು 15 ಡೇಸ್ ಅಥವಾ ಒಂದು ಫ್ರೂಟ್ಸ್ ಫಿಕ್ಸ್, ಅದೇ ಫ್ರೂಟ್ಸ್ನ ಡೈಲಿ ತಿಂತಾ ಇರ್ತಾರೆ. ಸೊ ಇದು ಒಂದು ಟೈಪ್ ಆಫ್ ಡಯಟ್ ಅಂತ ಹೇಳ್ತಾರೆ. ಇಲ್ಲ ವಾಟರ್ ಥೆರಪಿ ಅಂತ ಹೇಳ್ತಾರೆ. ಸೊ ಇದು ವಾರದಲ್ಲಿ ಒಂದಿನ ಓಕೆ, ತಿಂಗಳಲ್ಲಿ ಒಂದಿನ ಓಕೆ, ಬಟ್ ವಾರ ಎಲ್ಲ ಇದೇ ಮಾಡೋದು ಎಷ್ಟು ಸರಿ? ಸೊ ಏನಾಗುತ್ತೆ ಅಂತಂದರೆ ದಿನಕ್ಕೆ ನಮ್ಮ ಬಾಡಿಗೆ 5 ನ್ಯೂಟ್ರಿಯೆಂಟ್ಸ್ ಕಂಪಲ್ಸರಿ ಬೇಕು. ಕಾರ್ಬ್ಸ್, ಪ್ರೋಟೀನ್, ಫ್ಯಾಟ್ಸ್, ವೈಟಮಿನ್ಸ್ ಆ್ಯಂಡ್ ಮಿನರಲ್ಸ್. ಸೊ ನಾವಿವಾಗ ಒಂದು ಕೇಸ್ ನೋಡಿದ್ವಿ ದ ಲಾಸ್ಟ್ ಇಯರ್ ಒನ್ ಗರ್ಲ್ ಜಸ್ಟ್ ಜ್ಯೂಸ್ ಡಯಟಿಂದ ಶಿ ಹ್ಯಾಸ್ ಡೈಡ್. ಯಾಕೆ? ಬಿಕಾಸ್ ಪರ್ ಡೇ ನಮಗೆ ಇಷ್ಟು ನ್ಯೂಟ್ರಿಯೆಂಟ್ಸ್ ಬಾಡಿಗೆ ಹೋಗಬೇಕಾಗಿರೋ ಸಂದರ್ಭದಲ್ಲಿ ಜಸ್ಟ್ ಇಫ್ ಯು ಆರ್ ಟೇಕಿಂಗ್ ಫ್ರೂಟ್ ಜ್ಯೂಸಸ್, ಜಸ್ಟ್ ಮಿನರಲ್ಸ್ ಸ್ವಲ್ಪ, ವೈಟಮಿನ್ಸ್ ಸ್ವಲ್ಪ, ವೇರ್ ಆರ್ ಪ್ರೋಟೀನ್ಸ್, ವೇರ್ ಆರ್ ಫ್ಯಾಟ್ಸ್, ದೇ ಆರ್ ಮಿಸ್ಸಿಂಗ್ ವೆರಿ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್. ಅಷ್ಟೇ ಬಾಡಿಗೆ ಬೇಕಾಗಿಲ್ಲ, ಎವ್ರಿಥಿಂಗ್ ನೀಡ್ಸ್. ಈಗ ಜಿಮ್ಗೆ ಸೇರ್ಕೊಳ್ಳೋ ಆತರದಲ್ಲಿ ಸಾಕಷ್ಟು ಜನರು ಡಯಟಿಷಿಯನ್ ಹತ್ರ ಹೋಗೋದೇ ಇಲ್ಲ ಅಲ್ವಾ? ಅದು ಮಾಡೋ ಮಿಸ್ಟೇಕ್ ಅಲ್ಲ? ಕರೆಕ್ಟ್. ಸೊ ಏನಾಗುತ್ತೆ, ಜಿಮ್ಗೆ ಹೋದ್ರೆ ಪರ್ಸನಲ್ ಟ್ರೈನರ್ ಇರ್ತಾರೆ, ಅವರೆಲ್ಲ ತಿಳ್ಕೊಂಡಿರ್ತಾರೆ, ಸೊ ಎಕ್ಸ್ಪರ್ಟ್ಸ್ ಇರ್ತಾರೆ. ಸೊ ಅವ್ರು ಏನು ಟ್ರೈನ್ ಮಾಡ್ತಾರೆ ಅದ್ರ ಪ್ರಕಾರ ನಾವು ಹೋಗೋಣ ಅಂತ ಇರ್ತಾರೆ. ಕರೆಕ್ಟ್. ಸೊ ನಂದು ಒಂದು ರಿಕ್ವೆಸ್ಟ್ ಏನಂತ ಅಂದರೆ, ಜಿಮ್ಗೆ ಹೋಗೋಕ್ಕೆ ಮುಂಚೆ ಪ್ಲೀಸ್ ಗೆಟ್ ಯುವರ್ ಆ್ಯನ್ಯುವಲ್ ಹೆಲ್ತ್ ಚೆಕಪ್. ನಿಮ್ಮ ಬ್ಲಡ್ ಮಾರ್ಕರ್ಸ್ ನಾರ್ಮಲ್ ಇದ್ದರೆ ದಟ್ ಈಸ್ ಫೈನ್, ಗೋ ಆ್ಯಂಡ್ ಜಾಯಿನ್ ದ ಜಿಮ್. ಇನ್ನು ಅದರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಏನಾದರೂ ಅಂತಂದರೆ ಪ್ಲೀಸ್ ಕನ್ಸಲ್ಟ್ ಕ್ಲಿನಿಕಲ್ ಡಯಟಿಷಿಯನ್ ಆ್ಯಂಡ್ ದೆನ್ ಪ್ರಾಪರ್ ಆಯಿತು ಅಂದ ತಕ್ಷಣ ಗೋ ಫಾರ್ ಯರ್ ಜಿಮ್, ನೋ ಇಶ್ಯೂಸ್. ಈ ಸಪ್ಲಿಮೆಂಟ್ಸು ಶಕ್ತಿನ ಅಥವಾ ವಿಷನ ಸರ್? ಮೇಡಮ್ ಚಾಕು ಇಟ್ಬಿಟ್ಟು ಇದು ಏನಕ್ಕೆ ನೀವು ಉಪಯೋಗಿಸ್ತೀರಾ ಅಂತ ಅಂದರೆ, ನೀವು
ಅದರಿಂದ ನೀವು ದೊಡ್ಡ ದೊಡ್ಡ ಪ್ರೋಗ್ರಾಮೇ ಮಾಡಿರ್ತೀರ. ಅದು ಏನಾಗ್ಬಿಡತ್ತೆ, ಚಾಕು ತಪ್ಪ ಏನು ಹಿಂಗೆ ಇವಾಗ ಇಲ್ಲದೆ ಏನು ಮಾಡೋಕ್ಕಾಗತ್ತೆ ಆ ಥರ ಮೇಡಮ್. ಅದೇನಂದರೆ ಎಷ್ಟು ಪ್ರಮಾಣದಲ್ಲಿ, ಈಗ ಎಕ್ಸಾಂಪಲ್ ಮೇಡಮ್ ಪೇಯ್ನ್ ಕಿಲ್ಲರ್ಸ್ನ ಡಾಕ್ಟ್ರು ಒಂದು 10 days ಬರೆದಿರ್ತಾರೆ, ಅವರು 3 years 5 yearsವರೆಗೂ ತೊಗೊಂಡಿರೋದು. ಅದಾದಮೇಲೆ ಕಿಡ್ನಿ ಡ್ಯಾಮೇಜ್ ಅಂತಂದಿರುತ್ತೆ. ಅವಾಗ ಎಲ್ಲರೂ ಪೇಯ್ನ್ ಕಿಲ್ಲರ್ ಯಾರು ತೊಗೋಬೇಡಿ, ಒಂದು ಪೇಯ್ನ್ ಕಿಲ್ಲರ್ ಮಾಡೋಕ್ಕೆ ಕೋಟ್ಯಾಂತರ ರೂಪಾಯಿ ರಿಸರ್ಚ್ ಮಾಡಿರ್ತಾರೆ ಮೇಡಮ್. ಅದನ್ನು ಸ್ಟಿಪ್ಯುಲೇಟೆಡ್ ಟೈಮ್ ಮಾತ್ರ ಯೂಸ್ ಮಾಡೋದು ಮೇಡಮ್. ಆ ಥರ ನಮ್ಮ ಬಾಡಿಗೆ ಏನು ಬೇಕಾಗತ್ತೆ ಏನು ಬೇಕಾಗಲ್ಲ ಅನ್ನೋದನ್ನ ಕೂಲಂಕುಷವಾಗಿ ಕೂತ್ಕೊಂಡು, ಇದಕ್ಕಿಂತ ಮುಂಚೆ ಇದು ಎಲ್ಟ್ರಾಕ್ಸಿನ್ ಅಂತ ಮಾಮೂಲಿ ಥೈರಾಯ್ಡ್ ಮಾತ್ರೆಗಳು ಮೇಡಮ್ ಮುಂಚೆ ಬರೀ 25 mg 50 mg 75 mg ಹಿಂಗೆ ಬರ್ತಾಯಿತ್ತು. ಅದಾದಮೇಲೆ ಡೆಸಿಮಲ್ಸಲ್ಲಿ ಬರೋಕ್ಕೆ ಶುರು ಆಯಿತು 12.5 mg. ಏನಕ್ಕಂದರೆ ಅಷ್ಟು ಮಾತ್ರ ಸಾಕು. ಎಲ್ಲನೂ ಮತ್ತೆ R&D ಮಾಡ್ತಾ ಇನ್ನು 12.5 mg ಅದು ವೇಸ್ಟ್ ಪ್ರಾಡಕ್ಟು, ಇಷ್ಟು ಮಾತ್ರ ಸಾಕು, ಸ್ಟಿಪ್ಯುಲೇಟೆಡ್ ಅಷ್ಟು ಮಾತ್ರನೇ ಕೊಟ್ಟರೆ ಅದೊಂದು ಡಿಸೀಸ್ ಸಾಕಾಗತ್ತೆ ಅನ್ನೋ ಥರ. ಪ್ರೋಟೀನ್ಸನ್ನು ಅದೇ ಥರ ಮೇಡಮ್. ಓಕೆ.